ಹಾಯ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ಯಾವುದೇ ಗೃಹಲಕ್ಷ್ಮಿ ಆಗಲಿ ಗ್ರಹ ಜ್ಯೋತಿ ಆಗಲಿ ವಿಡಿಯೋ ತಗೊಂಡು ಬಂದಿಲ್ಲ. ಬಟ್ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀನಿ. ಗೃಹ ಜ್ಯೋತಿಗೂ ಅಪ್ಲೈ ಮಾಡಬೇಕು ನೀವು. ಆ, ಇವಾಗ ಎಷ್ಟು ದಿವಸ ಯಾರು ಫ್ರೀ ಕರೆಂಟ್ ಬಿಲ್ ಎಲ್ಲ ತಗೊಂಡಿದ್ದಾರೆ ಅವರು ಗೃಹ ಜ್ಯೋತಿನೂ ಮತ್ತೆ ಇನ್ನೊಂದ್ಸಾರಿ ಅರ್ಜಿ ಹಾಕಬೇಕು ಅಂತ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿಕೆ ಕೊಟ್ಟಂತದ್ದು. ಮತ್ತೆ ಗೃಹಲಕ್ಷ್ಮಿನೂ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಬಟ್ ಅದನ್ನು ಅರ್ಜಿ ಹಾಕಬೇಕು ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಬನ್ನಿ, ಇವತ್ತು ನಾನು ಬೇರೆ ಟಾಪಿಕ್ ತಗೊಂಡು ನಿಮ್ ಜೊತೆ ಬಂದಿದ್ದೇನೆ. ಇದು ಹೆಣ್ಮಕ್ಳಿಗೆ ಅಂತ. ನಾನು ಇದು ಅಂದ್ರೆ ಯಾವುದೇ ತರ ಸ್ಕೀಮ್ ಅಲ್ಲ, ಬಟ್ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್. ಮನೇಲಿ ಕೂತ್ಕೊಂಡು ಕೆಲಸ ಮಾಡೋದು ಹುಡುಕ್ತಾ ಇರ್ತಾರೆ. ಸೊ ಅಂತವ್ರಿಗೆ ಒಂದು ಒಳ್ಳೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗುಡ್ ನ್ಯೂಸ್ ಅನ್ನೋಗಿನ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು ನನ್ನ ಕಡೆಯಿಂದ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಂದು ಒಂದು ಚಿಕ್ಕ ಫಾರ್ಮಾಲಿಟಿ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ನನ್ನ ಕಡೆಯಿಂದ. ಎಸ್, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನು ಯಾರ್ಯಾರು ಬೆಲ್ಲೈಕನ್ಗೆ ಹಿಟ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ನೇ ಹಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಯಾಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಂದ್ರೆ, ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರಬೇಕು, ನೀವ್ಗಡೆ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಅದಕ್ಕೆ ಸಬ್ಸ್ಕ್ರೈಬುನು ದುಡ್ಡೇನು ಹತ್ತಲ್ಲ, ಹಂಗೆ ಜಸ್ಟ್ 1-2 ಸೆಕೆಂಡ್ ಬಟ್ ಅಂತ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದ್ರೆ ಸಾಕು ಅಷ್ಟೇ. ಯಾಕೆ ಇದೆಲ್ಲ ಹೇಳ್ತಾ ಇರ್ತೀನಿ ಅಂದ್ರೆ, ಅದ್ರಲ್ಲಿ ನಿಮ್ದು ಯೂಸ್ ಇದೆ, ನಂದು ಸ್ವಾರ್ಥ ಇದೆ. ನಾನು ಇನ್ ಮುಂದೆ ಬರುವ ದಿನಗಳಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ನಾನು ಗೌರ್ಮೆಂಟ್ ಸ್ಕೀಮ್ಸ್ಗಳು ಯಾವ್ದಾದ್ರು ಬಿಟ್ರೆ, ಇಲ್ಲ ಯಾವ್ದಾದ್ರು ಲೋನ್ಗಳು ಬಿಟ್ರೆ, ಯಾಕಂದ್ರೆ ತುಂಬಾ ಜನಕ್ಕೆ ಬಡ್ಡಿಯಿಂದ ದುಡ್ಡು ತಗೊಂಡು ಕಟ್ಟಕ್ ಆಗ್ತಾ ಇರಲ್ಲ ಅಂತ, ಅದು ನೀವು ಗೌರ್ಮೆಂಟ್ ಇಂದ ದುಡ್ಡು ತಗೊಂಡು ಅವ್ರಿಗೆ ನೀವು ಆರಾಮಾಗಿ ಯಾರಿಗೆ ಯಾರ ಹತ್ರ ಬಡ್ಡಿ ತಗೊಂಡಿರ್ತೀರ ಅವ್ರಿಗೆ ತೀರ್ಸ್ಬಿಟ್ಟು ಆರಾಮಾಗಿ ಇದನ್ನ ನೀವು ಅಸಲ್ ಮಾತ್ರ ತೀರ್ಸ್ಕೊಂಡು ಹೋಗ್ಬೇಕು. ಗೌರ್ಮೆಂಟ್ ದುಡ್ಡು ಯಾವುದೇ ನಿಮ್ಗೆ ಬಡ್ಡಿ ಇರಲ್ಲ, ಅದು ಮನ್ನಾ ಇರುತ್ತೆ, ಸಾಲ ಮನ್ನಾ ಆ ತರ ಎಲ್ಲ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ತಗೊಂಡಿರೋದು. ಅಂತದೆಲ್ಲ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಸೊ ಹಂಗಾಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತೆ ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಅಷ್ಟೇ ಹೊರತು ಮತ್ತೇನು ಉದ್ದೇಶ ಇಲ್ಲ. ಓಕೆನಾ? ಬನ್ನಿ. ಇವಾಗ ತುಂಬಾ ಜನ ಹೆಣ್ಮಕ್ಳು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಾ ಇರಲ್ಲ ಇನ್ ದ ಸೆನ್ಸ್, ಕೆಲಸ ಅಂದ್ರೆ ಹೆಂಗೆ ಅಂದ್ರೆ, ಅವ್ರಿಗೆ ಮನೆಯಲ್ಲೇ ಕುತ್ಕೊಂಡು ಏನಾದ್ರೂ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಬೇಕು, ನಾನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಬೇಕು, ನಾನು ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡ್ಬೇಕು, ನಾನು ಸುಮ್ನೆ ಕೂತ್ಕೊಂಡು ದಿನಗಳು ಕಳೀತಾ ಇದ್ದೀನಿ, ನಮ್ದು ದಿನಗಳನ್ನು ವೇಸ್ಟ್ ಆಗ್ತಾ ಇದೆ ಅಂದವರು ನೀವು ಮನೇಲಿ ಕುತ್ಕೊಂಡು ಕೆಲಸ ಮಾಡ್ಬೋದು. ಅಂದ್ರೆ ಏನಪ್ಪಾ ಅಂದ್ರೆ, ಇದಕ್ಕೆ ವಿದೌಟ್ ಇನ್ವೆಸ್ಟ್ಮೆಂಟ್, ಇದಕ್ಕೇನು ಇನ್ವೆಸ್ಟ್ಮೆಂಟೇ ಇರಲ್ಲ. ಯಾವ್ದು ಕೆಲಸ ಅಂತ ತಲೆ ಕೆರ್ಕೋಬೇಡಿ. ನಾನು ತಲೆ ಕೆರ್ಕೋಬೇಡಿ, ಯಾವ್ದಪ್ಪ ವಿದೌಟ್ ಇನ್ವೆಸ್ಟ್ಮೆಂಟ್ ಅಂತ. ಎಸ್, ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ, ಅದು ಬಂದ್ಬಿಟ್ಟು ಯೂಟ್ಯೂಬ್ ಅಂತಾನೆ ಹೇಳ್ಬೋದು. ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ಎಷ್ಟೋ ಲಕ್ಷ ಗಟ್ಲೆ ಅರ್ನ್ ಮಾಡ್ತಾ ಇದ್ದಾರೆ. ಇರಿ ಸರ್, ಸ್ಟಾಪ್ ಮಾಡಿ. ಬಂದಿದ್ರು ಅಂತ ನಾನು ಸ್ಟಾಪ್ ಮಾಡ್ಬಿಟ್ಟೆ, ಸಾರಿ. ವಿಡಿಯೋನ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಸೊ ಹಂಗಾಗಿ ಸ್ಟಾಪ್ ಮಾಡೋದು ಬಂತು. ಸೊ ಬನ್ನಿ, ನನ್ನ ಮಾತುಗಳನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಏನಂದ್ರೆ, ತುಂಬಾ ಜನ ಮನೇಲಿ ಕೂತ್ಕೊಂಡು ಕೆಲಸ ಹುಡುಕ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ವಿದೌಟ್ ಇನ್ವೆಸ್ಟ್ಮೆಂಟ್. ಅದು ಯಾವ್ದಪ್ಪ ಅಂತಂದ್ರೆ ಯೂಟ್ಯೂಬ್. ಎಸ್, ಇಲ್ಲಿಗ ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಯೂಟ್ಯೂಬ್ ಅಂದ ತಕ್ಷಣ ತುಂಬಾ ಜನ ಮುಂದೆ ಹೋಗ್ಬಿಡ್ತಾರೆ. ಇಲ್ಲ ಬೇಡ, ನಮ್ಗೆ ಇದೆಲ್ಲ ಸೋಷಿಯಲ್ ಮೀಡಿಯಾ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗಲ್ಲ, ಸೊ ನಮ್ಮ ಫ್ಯಾಮಿಲಿಗೆ ಇಷ್ಟ ಆಗಲ್ಲ. ಹೌದು, ತುಂಬಾ ಜನಕ್ಕೆ ಇಷ್ಟ ಆಗಲ್ಲ ಯೂಟ್ಯೂಬ್, ಯಾಕಂದ್ರೆ ಫೇಸ್ ತೋರ್ಸೋದು ಇಷ್ಟ ಇರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ಅವರು ಪಬ್ಲಿಕ್ ಫೇಸ್ ಆಗಕ್ ಇಷ್ಟಪಡಲ್ಲ. ಸೊ ಅಂಥವ್ರಿಗೂ ಇದರಲ್ಲಿ ಬೇಜಾನ್ ಆಪ್ಷನ್ ಇದೆ. ಸೊ ತುಂಬಾನೇ ಒಂದು ಮನೇಲಿ ಕೂತ್ಕೊಂಡು ವಿದೌಟ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್, ನೀವು ಮನೇಲಿ ಕೂತ್ಕೊಂಡೆ ಲಕ್ಷ ದುಡಿಬಹುದು ಅಂತ ಹೇಳಿದ್ರೆ ಇದು ಒಂದೇ. ಇದ್ರಲ್ಲಿ ನಿಮ್ಗೆ ಎಜುಕೇಶನ್ ಕೇಳಲ್ಲ ಗುರು. ಆಮೇಲೆ ನಿಮ್ಗೆ ನೀವು ಏನ್ ಮಾಡ್ತೀರಾ, ನಿಮ್ಗೆ ದುಡ್ಡು ಎಷ್ಟಿದೆ, ನೀವೊಂದ್ 50,000 ಕೊಟ್ರೆ ನಾವೊಂದ್ 50,000 ಹಾಕೊಡ್ತೀವಿ, ಆ ತರ ಏನು ಇಲ್ಲ. ನಾವು ಸುಮ್ನೆ ಬಿದ್ದಿರ್ತೀವಿ ಮನೆಯಲ್ಲಿ, ಬಟ್ ಒಂದ್ 3 ತಿಂಗಳು ಒಬ್ಬೊಬ್ರದ್ದು ಲಕ್ ಹೆಂಗಿರುತ್ತೆ ಅಂದ್ರೆ, ಒಂದ್ 2-3 ವಿಡಿಯೋಗೆ ವೈರಲ್ ಆಗ್ಬಿಡ್ತಾರೆ. ಸೊ ಹಂಗಾಗಿ ನಮ್ ಲಕ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಾವ್ ಒಂದ್ ವರ್ಷ ನಾವು ಸುಮ್ನೆ ಬಿದ್ದಿರೋ ಬದಲು
ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗೋಣ ಅಲ್ವಾ. ನೀವು ಫೇಸ್ ತೋರ್ಸೋದೇ ಬೇಡ. ಓಕೆನಾ, ನಿಮ್ಗೆ ಫೇಸ್ ತೋರ್ಸಕ್ ಇಷ್ಟ ಅಲ್ವಾ, ನಿಮ್ ಕುಕಿಂಗ್ ಚಾನಲ್ ಮಾಡಿ ವಿದೌಟ್ ಫೇಸ್. ನೀವು ವಿದೌಟ್ ಫೇಸ್ ನೀವು ಕುಕಿಂಗ್ ಚಾನಲ್ ಮಾಡಿ, ಇಲ್ಲ ಬೇರೆ ವಿಡಿಯೋಸ್ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಎಷ್ಟೋ ಜನ ಎಷ್ಟೋ ಲಕ್ಷ ಲಕ್ಷ ದುಡಿತಾ ಇದ್ದಾರೆ ವಿದೌಟ್ ಫೇಸ್ ತೋರಿಸ್ತೇನೆ. ನೀವು ನೋಡಿ, ಕನ್ನಡಕ್ಕೆ ಅಡಿಗೆ ಚಾನಲ್ ಅಂತ ಇದೆ. ಓಕೆನಾ, ಅವ್ರು ಫೇಸೇ ತೋರ್ಸಲ್ಲ. ಅವ್ರು ಎಷ್ಟು ದುಡಿತಾರೆ ಗೊತ್ತಾ ನಿಮ್ಗೆ? ತಿಂಗಳಿಗೆ ಲಕ್ಷದ ಮೇಲ್ ದುಡಿತಾರ ಅವರು. ಸೊ ಅವ್ರ ಮುಖನೇ ತೋರ್ಸಲ್ಲ, ಬರೀ ಅವ್ರ ವಾಯ್ಸ್ ಓವರ್ ಕೊಡ್ತಾರೆ. ಓಕೆ, ನಮ್ಗೆ ಅಡ್ಗೆ ಮಾಡಿ ವಿಡಿಯೋ ಮಾಡಿ ಶೂಟ್ ಮಾಡಿ ಎಲ್ಲ ಆಗಲ್ಲ, ನಮ್ಗೆ ಚಿಕ್ಕ ಮಕ್ಳಿದಾರೆ, ಫ್ಯಾಮಿಲಿ ಇದಾರೆ, ಅದೆಲ್ಲ ಆಗಲ್ಲ, ನಮ್ಮ ಮನೇಲಿ ಅಲೌಡ್ ಇಲ್ಲ ಅಂತಂದ್ರೆ ಸುಮ್ನೆ ನಾವು ಕುತ್ಕೊಂಡು ಫೋನು ಸ್ಕ್ರಾಲ್ ಮಾಡ್ತಾ ಇರ್ತೀವಿ. ಓಕೆನಾ, ನಿಮ್ಗೆ ಯಾವ್ದೋ ಒಂದ್ ಕಂಟೆಂಟ್ ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ. ಓಕೆನಾ, ಅದನ್ನ ನೀವು ಡೌನ್ಲೋಡ್ ಮಾಡಿ ಫಸ್ಟ್. ಓಕೆನಾ, ಅದನ್ನ ಕಾಪಿ ಮಾಡ್ಕೊಳ್ಳಿ, ಗೂಗಲ್ ಕ್ರೋಮ್ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನ ವಿದೌಟ್ ವಾಯ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು. ಓಕೆನಾ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿದ್ರೆ ಅದ್ರಲ್ಲೂ ಎಷ್ಟೋ ಜನ ತಿಂಗಳಿಗೆ ಲಕ್ಷ ಲಕ್ಷ ಗಟ್ಲೆ ದುಡಿತಾ ಇದ್ದಾರೆ. ಆಮೇಲೆ ನಿಮ್ಗೆ ಹೆಂಗಂದ್ರೆ ಮತ್ತೆ ಕಾಪಿ ಪೇಸ್ಟ್ ಮಾಡಿ, ಇದೆಲ್ಲ ತುಂಬಾ ಯೂಟ್ಯೂಬ್ ಅಲ್ಲಿ ನೀವು ಫೇಸ್ ತೋರ್ಸೇ ದುಡಿಬೇಕು ಅಂತ ಏನಿಲ್ಲ. ನೀವು ನಿಮ್ದು ವ್ಲಾಗಿಂಗ್ ಚಾನಲ್ಲೇ ಮಾಡಿ ದುಡಿಬೇಕಂತ ಇಲ್ಲ, ಅಥವಾ ನಂತರ ಟೆಕ್ ಚಾನಲ್ ಮಾಡೇ ದುಡಿಬೇಕು ಅಂತ ಏನಿಲ್ಲ. ಇದರಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ. ವಿದೌಟ್ ಫೇಸ್ ನೀವು ವಿಡಿಯೋ ಯೂಟ್ಯೂಬ್ ಮಾಡ್ಬೋದು, ನೀವು ಲಕ್ಷ ಲಕ್ಷ ದುಡಿಬಹುದು, ನಿಮ್ ಫ್ಯಾಮಿಲಿಗೆ ನೀವು ಸಪೋರ್ಟ್ ಆಗಿ ನಿಂತ್ಕೋಬಹುದು. ಎಷ್ಟೋ ಜನ ಹೆಣ್ಮಕ್ಳಿಗೆ ಬೇಜಾರ್ ಮಾಡ್ಕೋಬೇಡಿ, ಗಂಡಂದ್ರೆ ಸರಿ ಇರಲ್ಲ. ಸೊ ಅಂತವ್ರೆಲ್ಲ ಏನ್ ಮಾಡ್ಬೇಕು ಹೇಳಿ, ಅವ್ರಿಗೆ ಹೊರಗಡೆ ಹೋಗಿ ದುಡಿಯೋಕ್ಕೂನು ಒಂದು ಇಂಡಿಪೆಂಡೆಂಟ್ ಅಂತ ಇಂಡಿಪೆಂಡೆನ್ಸಿನೇ ಇರಲ್ಲ ಅವ್ರಿಗೆ. ಸೊ ಅಂತವ್ರು ಏನ್ ಮಾಡ್ಬೇಕು, ಮನೇಲಿ ಕುತ್ಕೊಂಡು ಸಾಯ್ಬೇಕಾ? ಇಲ್ಲ ಅಲ್ವಾ. ಸೊ ಅಂತವ್ರು ಮನೇಲಿ ಮಾಡ್ಕೊಳ್ಳಿ, ಯೂಟ್ಯೂಬ್ ನಡ್ಸ್ಕೊಳ್ಳಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಎಲ್ಲಾನು ಇದಕ್ಕೆ ಯಾವ್ದಕ್ಕೂ ದುಡ್ಡಿಲ್ಲ ನಿಜ. ಎಡಿಟಿಂಗಿಗೆ ನೀವು ಯಾವುದನ್ನು ಫಸ್ಟಿಗೆ ನೀವು ಯಾವುದನ್ನು ಇದರಲ್ಲಿ ಅಮೌಂಟ್ ಪೇ ಮಾಡಬೇಕು ಅಂತ ಏನಿಲ್ಲ, ಅಂದ್ರೆ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಆಲ್ರೆಡಿ ಎಂತ ಬಡವರಿದ್ರು ಒಂದು ಆಂಡ್ರಾಯ್ಡ್ ಫೋನ್ ಅಂತೂ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಅದಕ್ಕೆ ಬಿಟ್ಟು ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಎಲ್ಲರ ಹತ್ರನೂ ಯೂಟ್ಯೂಬ್ ಅಂತ ಇದ್ದೇ ಇದೆ. ಪ್ರತಿಯೊಂದಕ್ಕೂ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಒಂದು ಡಿಕ್ಷನರಿ ಅಂತ ಇದ್ದೇ ಇರುತ್ತೆ. ಯೂಟ್ಯೂಬ್ ಅಲ್ಲಿ ಎಲ್ಲಾನು ಪ್ರತಿಯೊಂದನ್ನು ಪಿನ್ ಟು ಪಿನ್ ನಿಮ್ಗೆ ಎಲ್ಲಾನು ಹೇಳ್ಕೊಡ್ತಾರೆ. ಸೊ ಹಂಗಾಗಿ ವೈ ನಾಟ್ ವಿ ಆರ್ ಅಲ್ವಾ. ನಾವ್ ಯಾಕೆ ಮಾಡ್ಬಾರ್ದು, ನಾವ್ ಯಾಕೆ ಮುಂದೆ ಬರ್ಬಾರ್ದು? ನಾವು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ನಾನು ಎಲ್ಲಾ ಗಂಡಸರಿಗೂ ಬ್ಲೇಮ್ ಮಾಡ್ತಾ ಇಲ್ಲ. ಸಮ್ ಗಂಡಸರಿದ್ದಾರೆ, ಹೆಣ್ಮಕ್ಳಿಗೆ ತುಂಬಾ ಟಾರ್ಚರ್ ಕೊಡ್ತಾರೆ, ತುಂಬಾ ಹಿಂಸೆ ಅನ್ಸುತ್ತೆ. ಅಂತವ್ರು ಈ ಯೂಟ್ಯೂಬ್ ಒಂದು ಚಾನೆಲ್ ನ ಸ್ಟಾರ್ಟ್ ಮಾಡಿ, ನಾವು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ. ಬೇಡ, ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಫೇಸ್ ತೋರ್ಸೋದು ಇಷ್ಟ ಅಲ್ವಾ, ನೀವು ತೋರಿಸ್ಬೇಡಿ. ಬಟ್ ನಾವು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ನಾವು ತೋರ್ಸೋಣ. ನಾವು ಗಂಡಸರಿಗೆ ನಾವು ಸಾಕ್ಬೋದು ಅಂತ ನಾವು ಒಂದು ಮುನ್ನಡೆಯೋಣ ಅಲ್ವಾ. ಮಕ್ಳಿಗೋಸ್ಕರ ಜೀವನ ಮಾಡೋಣ ನಾವು, ಗಂಡನಿಗೋಸ್ಕರ ಜೀವನ ಮಾಡದೇ ಇದ್ರು ನಮ್ಗೆ ಹೆತ್ತೋರ್ಗೋಸ್ಕರ ಜೀವನ ಮಾಡೋಣ. ನಾವು ನಮ್ಮ ಮಕ್ಳಿಗೋಸ್ಕರ ಜೀವನ ಮಾಡೋಣ. ಮನೇಲಿ ಕೂತ್ಕೊಂಡು ಒಳ್ಳೆ ಸಂಪಾದನೆ ಮಾಡೋಣ. ಹೊರಗಡೆ ಬರ್ಬೇಡಿ ಯಾರಿಗೂ. ನಾನ್ ಹೇಳ್ತಾ ಇರೋದು, ಹೊರಗಡೆ ಬಂದು ನಾವು ನೋಡಿ ಎಲ್ಲರೂ ನಮ್ಗೆ ಜನ ಕೆಟ್ಟೋರ್ ಸಿಗ್ತಾರೆ ಅಲ್ವಾ. ಇವಾಗ ನಾವು ಹೊರಗಡೆ ಬಂದು ಇದು ಸೋಷಿಯಲ್ ಮೀಡಿಯಾ, ನಿಮ್ಗೇನು ಸೋಷಿಯಲ್ ಮೀಡಿಯಾ ಹಂಗೆ ಹಿಂಗೆ ಹೊರಗಡೆ ಜನ ಏನ್ ಸಾಚಗಳ? ಇದು ಸೋಷಿಯಲ್ ಮೀಡಿಯಾನೇ ಸೇಫು. ಬೇಕು ಹೇಳ್ಬೇಕು ಅಂದ್ರೆ ನಾವೆಲ್ಲೋ ಇರ್ತೀವಿ, ಅವರೆಲ್ಲೋ ಇರ್ತಾರೆ. ಒಂದು ಕೆಟ್ಟ ಕಮೆಂಟ್ ಹಾಕಿದ್ರು ಏನೋ ನಡೆದೋಗುತ್ತೆ. ಹೊರಗಡೆ 9 to 6 ಜಾಬ್ ಅದು ಚೆನ್ನಾಗಿರುತ್ತಾ ನಿಮ್ಗೆ? 9 to 6 ಜಾಬು ನಮ್ಮಂತವ್ರ ಬಿಸ್ನೆಸ್ ಚೆನ್ನಾಗಿದೆಯಾ? ಇದು ವರ್ಸ್ಟ್. ಹೊರಗಡೆ ಬಂದ್ ಕೆಲಸ ಮಾಡೋದು ತುಂಬಾ ವರ್ಸ್ಟ್. ಅಷ್ಟೊಂದು ಮನಸ್ಸಿಷ್ಟ ಇದು ಬ್ಯಾಡ್ ಫೀಲ್ ಆಗುತ್ತೆ ಒಂದೊಂದ್ಸರಿ, ಅಷ್ಟೊಂದು ಇದಾಗುತ್ತೆ. ಸೊ ಹಂಗಾಗಿ ನಾವು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದ್ರೆ ನಮ್ದು ಸೋಷಿಯಲ್ ಮೀಡಿಯಾ. ನಾನು ನಿಜ ಹ್ಯಾಟ್ಸ್ ಆಫ್ ಹೇಳ್ತೀನಿ ಒಂದು ಸೋಷಿಯಲ್ ಮೀಡಿಯಾ ಆಗ್ಲಿ ಯೂಟ್ಯೂಬ್ಗಾಗ್ಲಿ. ನಾನು ಯಾಕಂದ್ರೆ ಈ ಹೊರಗಡೆ 9 to 6 ಜಾಬ್ ನೋಡ್ಬಿಟ್ಟೆ ನಾನು. ಹೆಣ್ಮಕ್ಳಿಗೆ ಕಾಲ ಇಲ್ಲ ಗುರು. ಇದು ಮನೆ ಕುತ್ಕೊಂಡು ಸೇಫೆಸ್ಟ್ ಕೆಲಸ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ. ಇಲ್ಲ ನಾವು ಹೌದು ನಾವು ಮಾಡ್ತೀವಿ, ಪ್ಯಾಕಿಂಗ್ ಕೆಲಸ ಮಾಡ್ತೀವಿ, ಅದು ಮಾಡ್ತೀವಿ. ಒಂದ್ 2-3 ರೂಪಾಯಿಗೋಸ್ಕರ ನಾವು ಮನೇಲಿ ಕುತ್ಕೊಂಡ್ ಮಾಡೋದು ಅದು ವರ್ತ್ ಇಲ್ಲ. ಸೊ ನಾವು 1 ವರ್ಷ ಸುಮ್ನೆ ಬಿದ್ದಿದೀವಿ, ಇಷ್ಟು ವರ್ಷನೇ ಬಿದ್ದಿದೀವಿ ಮನೇಲಿ. ಇನ್ನು 1 ವರ್ಷ ನಾವು ಯೂಟ್ಯೂಬ್ ಅಪ್ಲೋಡ್ ಮಾಡ್ಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು, ಇನ್ನು 1 ವರ್ಷ ನಮ್ದಲ್ಲ ಅಂತ ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಹೋದ್ರೆ ಮುಂದೆ ನಮ್ದು ಲೈಫ್ ಇರುತ್ತೆ. ಮನೇಲಿ ಯಾರು ನಮ್ಗೆ ಕೆಮ್ಮಂಗಿರಲ್ಲ, ಮಾತಾಡಂಗಿರಲ್ಲ.
ನನ್ನ ಲೈಫ್ ತರ ಯಾರ್ದು ಲೈಫ್ ಆಗೋದ್ ಬೇಡ ಅಂತ ನಾನು ಇಷ್ಟೊಂದು ಎಲ್ರಿಗೂ ಹೆಣ್ಮಕ್ಳಿಗೆ ನಾನು ಪದೇ ಪದೇ ಪ್ರತಿಯೊಂದು ವಿಡಿಯೋದಲ್ಲೂ ಯಾಕೆ ಹೇಳ್ತಾ ಇರ್ತೀನಿ ಹೇಳಿ, ನನ್ಗೆ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಹೆಣ್ಮಕ್ಳಿಗೆ ಒಂದು ಫೆಸಿಲಿಟೀಸ್ ಕೊಡ್ಬೇಕು ಅಂದ್ರೆ ನನ್ಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ. ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳು ಪರಿಸ್ಥಿತಿನೂ ಒಂದೇ ಇರಲ್ಲ. ಸಮ್ ಹೆಂಗಂದ್ರೆ ಒಂದು 100% ಹೆಣ್ಮಕ್ಳಲ್ಲಿ 10% ಹೆಣ್ಮಕ್ಳು ಮಾತ್ರ ಚೆನ್ನಾಗಿದ್ದಾರೆ, ಇನ್ನೊಂದು 90% ತುಂಬಾ ಕಷ್ಟ ಇದೆ ಗುರು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಅದಕ್ಕೆ ಎಲ್ಲರೂ ಯೂಟ್ಯೂಬ್ ಮನೆಯಲ್ಲಿ ಕುತ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವಿಡಿಯೋಸ್. ಯಾರೋ ಕಸ್ಟಮರ್ ಬಂದಿದ್ರು, ಸೊ ಸಾರಿ. ನಾನು ಜಾಸ್ತಿ ನಿಮ್ದು ಟೈಮ್ ವೇಸ್ಟ್ ತಗೊಳ್ಳಲ್ಲ. ಇದು ಒಂದು ವಿಡಿಯೋ ಮಾತ್ರ ನೀವು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮ್ಗೆ ಒಂದು ಹುಮ್ಮಸ್ಸು, ಒಂದು ಎನರ್ಜಿ ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ. ಪ್ಲೀಸ್ ಯಾರು ದಯವಿಟ್ಟು ಗಂಡ್ಮಕ್ಳು ನೋಡಿ ಈ ವಿಡಿಯೋನ ಬೈಬೇಡಿ. ನಾನು ಎಲ್ಲಾ ಗಂಡ್ಮಕ್ಳಿಗೂ ಬೈತಾ ಇಲ್ಲ. ಸಮ್ ಗಂಡ್ಮಕ್ಳು ಇದ್ದಾರೆ, ತುಂಬಾ ಜನ ಗಂಡ್ಮಕ್ಳು ಹೆಂಡತಿ ಮಕ್ಳನ್ನ ಎಷ್ಟ್ ಚೆನ್ನಾಗಿ ಸಾಕಿದ್ದಾರೆ ಅದನ್ನು ನಾನು ನೋಡಿದೀನಿ. ಬಟ್ ಸಮ್ ಗಂಡ್ಮಕ್ಳು ಹಂಗೂ ಇದ್ದಾರೆ, ಹೆಣ್ಮಕ್ಳಿಗೆ ಬದುಕಕ್ಕೂ ಬಿಡಲ್ಲ, ಸಾಯಕ್ಕೂ ಬಿಡಲ್ಲ ಅನ್ನೋ ತರ ಇದೆ. ಸೊ ಹಂಗಾಗಿ ಅಂತವ್ರಿಗೆ ಈ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್, ಮತ್ತೆ ಹೊಸ ಗೌರ್ಮೆಂಟ್ ಸ್ಕೀಮ್ಗಳೊಂದಿಗೆ ಮತ್ತೆ ನಾನು ಬರ್ತಾ ಇರ್ತೀನಿ. ಅದಕ್ಕೂ ಏನೋ ಒಂದ್ ಅನ್ಬೇಡಿ, ಏನು ಗೌರ್ಮೆಂಟ್ ಸ್ಕೀಮ್ಗಳು ತರ್ತೀನಿ ಅಂತ ಇದ್ದೀರಾ, ಇನ್ನು ಯಾವ್ದು ಬಿಟ್ಟಿಲ್ಲ, ಅದಕ್ಕೆ ನಾನು ತರ್ತಾ ಇಲ್ಲ. ನಾನು ಇರೋದೇ ಅದಕ್ಕೋಸ್ಕರ, ನಾನು ಇರೋದೇ ಹೆಲ್ಪ್ ಮಾಡೋಕ್ಕೋಸ್ಕರ ಜನಗಳಿಗೆ ಅಂತ. ಸೊ ಹಂಗಾಗಿ ನಾನು ಯಾವುದೇ ಗೌರ್ಮೆಂಟ್ ಸ್ಕೀಮ್ ಬಿಟ್ರು ನಾನು ಹೇಳ್ತೀನಿ. ಸದ್ಯಕ್ಕೆ ಈ ಗೃಹಲಕ್ಷ್ಮಿದು ಹಾವಳಿನೇ ನಡೀತಾ ಇದೆ. ಸೊ ಯಾವ್ದು ಸ್ಕೀಮ್ಸ್ ಇಲ್ಲ, ಅದಕ್ಕೆ ಹಂಗಾಗಿ ನಾನು ವಿಡಿಯೋ ಯಾವ್ದು ಅಪ್ಲೋಡ್ ಮಾಡ್ತಾ ಇಲ್ಲ ಗೃಹಲಕ್ಷ್ಮಿ ಬಿಟ್ಟು. ಸೊ ಇದೇ ನಂದು ಬೇರೆ, ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಂದು ಇದೇ ಫಸ್ಟ್ ಟೈಮ್ ಬೇರೆ ವಿಡಿಯೋ. ಸೊ ಹಂಗಾಗಿ ಯಾರು ನಾನು ಖಂಡಿತ ತಂದೆ ತರ್ತೀನಿ ನಿಮ್ಗೋಸ್ಕರ, ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ನನ್ನ ಮನ್ಸಲ್ಲಿದೆ. ನಾನು ಮಾಡಿ ತೋರಿಸ್ತೀನಿ, ನಾನು ಹೇಳಲ್ಲ. ಓಕೆನಾ? ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.